ನಮಸ್ಕಾರ ರೀ ಎಲ್ಲರಿಗೂ. ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದ್ರೆ ಕಡಲೆಬೇಳೆ ವಡೆನ ಮಾಡಿ ತೋರ್ಸಾಕತ್ತೇನೆ. ಸಂಜೆ ಟೀ ಟೈಮ್ಗೂ ಮಾಡ್ಕೋಬೋದು, ಯಾರಾದರೂ ಗೆಸ್ಟ್ ಬಂದಾಗ ಮಾಡಿದ್ರಂತೂ ಇನ್ನೂ ಒಂಥರ ಸ್ಪೆಷಲ್ ಅನ್ನಿಸ್ತೈತಿ. ನಾನಿವತ್ತು ಸ್ವಲ್ಪ ಚೇಂಜ್ ಮಾಡಿ ತೋರ್ಸಾತ್ತೇನೆ. ಕಡಲೆಬೇಳೆ ವಡೆಗೆ ಹೆಚ್ಚಾಗಿ ಸಬ್ಬಸಿಗೆ ಸೊಪ್ಪು ಹಾಕಿ ಮಾಡ್ತಾರೆ, ನಾನೊಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿ ತೋರ್ಸಾತ್ತೇನೆ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ. ಇಲ್ಲಿ ನೋಡ್ರಿ, ಇಲ್ಲಿ 1 ಗ್ಲಾಸ್ ಅಷ್ಟು ಕಡಲೆಬೇಳೆನ ಒಂದು 3 ರಿಂದ 4 ತಾಸು ನೆನೆಸಿಟ್ಕೊಂಡೇನೆ. ಅದಾದಮೇಲೆ ಸ್ವಲ್ಪ ಅಕ್ಕಿ ಇಟ್ಬೇಕು, ಮೂಲಂಗಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೇನಿ. ಅಂದ್ರೆ ಸಬ್ಬಸಿಗೆ ಸೊಪ್ಪು ಬದಲಾಗಿ ನಾನಿವತ್ತು ಮೂಲಂಗಿ ಸೊಪ್ಪು ಹಾಕಿ ಮಾಡತ್ತೇನೆ, ಇದು ಕೂಡ ಭಾಳ ಟೇಸ್ಟ್ ಆಗಿರ್ತೈತಿ. ಹಾಗೆ ಸ್ವಲ್ಪ ಕರಿಬೇವನ್ನ ಕೈಯಿಂದ ಕಟ್ ಮಾಡಿ ಇಟ್ಕೊಂಡೇನಿ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು, ಒಂದು ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೇನಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಈ ಎಲ್ಲ ಇಂಗ್ರೀಡಿಯೆಂಟ್ಸು ರುಬ್ಕೊಳಕ್ಕೆ ಅಂದ್ರೆ ಇದನ್ನೆಲ್ಲ ಸಣ್ಣಗೆ ರುಬ್ಕೋಬೇಕೀಗ. ನೋಡ್ರಿ, ಇಲ್ಲೇ 1 ಇಂಚಷ್ಟು ಚಕ್ಕೆ ಸಣ್ಣದಾಗೆ ಪೀಸ್ ಮಾಡಿ ಇಟ್ಕೊಂಡೇನಿ. ಅರ್ಧ ಚಮಚದಷ್ಟು ಜೀರಿಗೆ, ಒಂದು 10 ಕಾಳುಮೆಣಸು, 1 ಇಂಚಷ್ಟು ಶುಂಠಿ, ಹಂಗೆ ಒಂದು 10 ಎಸಳು ಬೆಳ್ಳುಳ್ಳಿ, ಜಾಸ್ತಿ ಹಾಕಬಾರ್ದು, ಅದೇ ವಾಸನೆ ಬಂದಂಗತಿ. ಹಾಗೆ 3 ಲವಂಗ, ಅರ್ಧ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೇನಿ. ಖಾರಕ್ಕೆ ಅನುಗುಣವಾಗಿ ಹಸಿಮೆಣ್ಸಿನ್ಕಾಯಿ, ಇಲ್ಲಿ ಒಂದು 6 ಹಸಿಮೆಣ್ಸಿನ್ಕಾಯಿ ತೊಗೊಂಡೇನಿ. ನಿಮಗೆ ಇನ್ನೂ ಸ್ವಲ್ಪ ಖಾರವಾಗಿ ಬೇಕು ಅಂದ್ರೆ ಇನ್ನೂ ಜಾಸ್ತಿ ಹಸಿಮೆಣ್ಸಿನ್ಕಾಯಿನ ತೊಗೋಬೋದು. ಹಂಗೆ ನೋಡ್ರಿ, ಎಣ್ಣೆ ತೊಗೊಂಡೇನಿ. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು. ಹಂಗೆ ಸ್ನೇಹಿತರೆ, ತಡ ಮಾಡೋದು ಬೇಡ, ಕಡಲೆಬೇಳೆ ವಡೆ ಹೆಂಗೆ ಮಾಡೋದು ಅಂತ ನೋಡೋಣ. ಹಾಗೆ ಸ್ನೇಹಿತರೆ, ಈಗ ನೋಡ್ರಿ, ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಈಗ ನಾನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳತ್ತೇನೆ. ಶುಂಠಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಕಮ್ಮಿ ಇದ್ರೇ ಚಲೋ, ಇರಲಿಲ್ಲ ಅಂದ್ರೆ ಅದೇ ಘಾಟ್ ಹೊಡೆದಂಗೆ ಅನಿಸ್ತದೆ ತಿನ್ಬೇಕಾದ್ರೆ. ಈಗ ಮಿಕ್ಸಿ ಜಾರ್ಗೆ ಒಂದೇ ಒಂದು ಹಿಡಿಯಷ್ಟು ನಾನು ಕಡಲೆಬೇಳೆನ ಸೇರಿಸ್ಕೊಳತ್ತೇನೆ. ಒಂಚೂರು ನೀರು ಇಲ್ದಂಗೆ ಬಸಿದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳತ್ತೇನೆ. ಈಗ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಇಷ್ಟು ಸಣ್ಣ ಮಾಡಿಕೊಂಡೆ ನಾನು ಮಿಕ್ಸಿ ಒಳಗೆ. ಈಗ ಉಳಿದಿರೋಂಥ ಕಡಲೆಬೇಳೆನ ಮಿಕ್ಸಿ ಜಾರ್ಗೆ ಸೇರಿಸ್ಕೊತೇನೆ. ಒಂಚೂರು ನೀರು ಮಿಕ್ಸಿ ಜಾರಿಗೆ ಎಕ್ಸ್ಟ್ರಾ ಸೇರಿಸ್ಕೋಬಾರ್ದು, ಯಾಕಂದ್ರೆ ವಡೆ ಫುಲ್ ಒಂಥರ ನೀರಾಗಕ್ಕೆ ಶುರು ಆಗ್ತಾವೆ, ಕ್ರಿಸ್ಪಿ ಬರೋದಿಲ್ಲ. ಆದಷ್ಟು ನೀರನ್ನೆಲ್ಲ ಬಸ್ಕೊಂಡು ಸೇರಿಸ್ಕೋಬೇಕು. ನೋಡಿರಿ, ನೀರೆಲ್ಲ ಬಸ್ಕೊಂಡು ಉಳಿದಿರುವಂಥ ಕಡಲೆಬೇಳೆನ ನಾನು ಮಿಕ್ಸಿ ಜಾರಿಗೆ ಸೇರಿಸ್ಕೊಳತ್ತೇನೆ. ಕಡಲೆಬೇಳೆ ನಿಮಗೆ ಎಷ್ಟು ಜನ ಇದ್ದೀರಲ್ಲ ಅದ್ರ ಮೇಲೆ ನೋಡಿಕೊಂಡು ನೀವು ನೆನೆಸಿಟ್ಕೊರಿ. ಈಗ ಇದನ್ನು ನೋಡ್ರಿ, ಈಗ ಹೆಂಗೈತಲ್ಲ ಹಿಂಗೆ ಒಂದು ಸುತ್ತು ತಿರುಗಿಸ್ಕೋಬೇಕಷ್ಟ. ಆಮೇಲೆ ಇದನ್ನು ನಾವು ಪೂರ್ತಿ ಸಣ್ಣ ಮಾಡ್ಕೋಬಾರ್ದು. ಕಡಲೆಬೇಳೆನ ತೋರಿಸ್ತೇನೆ ನೋಡ್ರಿ. ಈಗ ಮೇಲೆ ಏನು ಕಡಲೆಬೇಳೆ ಕಾಣಿಸ್ತಾವಲ್ಲ, ಇದನ್ನು ಮತ್ತೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಪೂರ್ತಿ ಸಣ್ಣದಾಗಿ ಏನು ಮಿಕ್ಸಿ ಒಳಗೆ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಷ್ಟೇ ಕೆಳಗಡೆದಂತೂ ನೋಡ್ರಿ, ಇಲ್ಲಿ ಪೂರ್ತಿ ಸಣ್ಣಗೈತಿ ಕಡಲೆಬೇಳೆ. ಮೇಲ್ಗಡೆ ಈ ರೀತಿ ಇರಬೇಕು, ಕಡಲೆಬೇಳೆ ವಡೆ ಮಾಡಿದಾಗ ಕಡಲೆಬೇಳೆ ಕಾಣಿಸ್ಬೇಕು. ಹಂಗಾಗಿ ಇಷ್ಟ ಆದರೆ ಸಾಕು. ಹಾಗೆ ಸ್ನೇಹಿತರೆ, ಈಗ ರುಬ್ಕೊಂಡಿರೋಂಥ ಕಡಲೆಬೇಳೆನ ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೋಬೇಕು. ಈಗ ರುಬ್ಕೊಂಡಿರುವಂಥ ಕಡಲೆಬೇಳೆಗೆ ಒಂದೊಂದು ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊತ ಹೋಗೋಣ. ಮೊದಲಿಗೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಸೇರಿಸ್ಕೊರಿ ಉಪ್ಪನ್ನು. ಆಮೇಲೆ ಹೆಚ್ಚಾದರೆ ಏನು ಮಾಡೋಕ್ಕಾಗಂಗಿಲ್ಲ. ಆಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳತ್ತೇನೆ ನಾನು, ಒಳ್ಳೆ ಬೈಂಡಿಂಗ್ ಬರ್ತೈತಿ. ಆಮೇಲೆ ನೋಡಿಕೊಂಡು ಸ್ವಲ್ಪ ತಿಕ್ನೆಸ್ ಏನಾದರೂ ಕಮ್ಮಿ ಐತಿ ಅಂತ ಅನ್ನಿಸಿದಾಗ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತೇನೆ. ಈಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳತ್ತೇನೆ. ಹಾಗೆ ಅರ್ಧಂಬರ್ಧ ಕೈಯಿಂದ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕರಿಬೇವು, ಉಳ್ಳಾಗಡ್ಡಿ, ಹಾಗೆ ಮೂಲಂಗಿ ಸೊಪ್ಪು. ಇದು ಇವತ್ತು ಮೇನ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು ಕಡಲೆಬೇಳೆ ವಡೆಗೆ. ಸಬ್ಬಸಿಗೆ ಹಾಕಿದ್ರೆ ಒಂಥರ ಟೇಸ್ಟ್ ಬರ್ತೈತಿ, ಅಗದಿ ಟೇಸ್ಟ್ ಆಗಿರ್ತೈತಿ.
ಒಂದೇ ಥರ ಟೇಸ್ಟ್ ತಿಂದು ಬೇಜಾರಾಗೇ ಆಗಿರ್ತೈತಿ. ಸೊ ಡಿಫ್ರೆಂಟಾಗಿ ಈ ಥರ ಮಾಡ್ಕೋಬೋದು. ನೋಡಿ ಇದನ್ನು ಚೆನ್ನಾಗೆ ಕಲಿಸ್ಕೋಬೇಕು. ಈ ರೀತಿ ಕಡಲೆಬೇಳೆ ಕಾಣಿಸಿದ್ರನ ತಿನ್ನೋವಾಗ ಒಂಥರ ಅದು ಟೇಸ್ಟು ಅನ್ನಿಸ್ತತಿ, ನೋಡೋಕ್ಕೂ ಚಂದ ಇರ್ತೈತಿ. ಹಾಗೆ ಸ್ನೇಹಿತರೆ, ಈಗ ಕಡಲೆಬೇಳೆ ವಡೆ ಮಾಡಕ್ಕೆ ನೋಡ್ರಿ ಎಲ್ಲ ಚೆನ್ನಾಗೆ ಕಲಿಸ್ಕೊಂಡು ಇಟ್ಕೊಂಡೇನಿ. ಎಲ್ಲ ಪ್ರಿಪೇರ್ ಆಯಿತು. ಫೈನಲಾಗಿ ಬರೀ ವಡೆ ಮಾಡಬೇಕಷ್ಟ. ಬರೀಗ ಆಲ್ರೆಡಿ ಎಣ್ಣೆನೂ ನಾನು ಕಾಯಕ್ಕಿಟ್ಟೇನೆ. ಎಣ್ಣೆನ ಪೂರ್ತಿಯಾಗಿ ಕಾಯಿಸ್ಕೋಬೇಕು. ಆದ್ರೆ ಮೀಡಿಯಮ್ ಉರಿ ಒಳಗೆ ಇಟ್ಕೊಂಡು ವಡೆನ ಬೇಯಿಸ್ಕೋಬೇಕಾಗ್ತೈತೆ ರೀ. ಇಲ್ಲ ಅಂದ್ರೆ ಮೇಲ್ಗಡೆ ಎಲ್ಲ ಕಲರ್ ಚೇಂಜ್ ಆಗ್ತೈತಿ, ಒಳಗಡೆ ಕಡಲೆಬೇಳೆ ಎಲ್ಲ ಹಸಿ ಹಸಿನ ಉಳಿದ್ಬಿಡ್ತಾವೆ. ಈಗ ನೋಡಿರಿ ಎಣ್ಣೆ ಚೆಂದಾಗೆ ಕಾದತಿ. ನಾನು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಒಂದೊಂದೇ ವಡೆನ ಮಾಡಿ ಎಣ್ಣೆ ಒಳಗೆ ಬೇಯಿಸ್ಕೊತೀನಿ. ಪೂರ್ತಿ ತೆಳ್ಳಗನೂ ಆಗಬಾರ್ದು, ಪೂರ್ತಿ ದಪ್ಪನೂ ಆಗಬಾರ್ದು ಕಡಲೆಬೇಳೆ ವಡೆ. ಆ ರೀತಿ ಮಾಡತ್ತೇನೆ. ನೋಡಿ ಕಡಲೆಬೇಳೆ ಕಾಣಬೇಕು, ಈ ರೀತಿ ಕಂಡ್ರನ ಕಡಲೆಬೇಳೆ ವಡೆ ನೋಡೋಕ್ಕೂ ಚಂದ ಮತ್ತು ತಿನ್ನೋವಾಗೂ ಕ್ರಿಸ್ಪಿಯಾಗಿ ಬರ್ತಾವೆ. ಪೂರ್ತಿ ಪೇಸ್ಟ್ ಆಗಿಬಿಟ್ರೆ ಅದು ಒಂಥರ ಚಲೋ ಅನ್ಸಂಗಿಲ್ಲ, ಟೇಸ್ಟು ಚಲೋ ಅನಿಸೋದಿಲ್ಲ. ಹೆಂಗೆ ಕಲರ್ ಚೇಂಜ್ ಆಗ್ತಾವಲ್ಲ ಹಂಗೆ ಒಂದೊಂದೇ ತೆಗೆದು ಬಿಡಬೇಕು. ಅಗದಿ ಓವರಾಗಿ ನಾವು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡ್ರೂ ಚಲೋ ಅನ್ಸಂಗಿಲ್ಲ, ಒಂಥರ ಕೈ ಅನ್ನಿಸ್ತತಿ. ಸೊ ಮೀಡಿಯಮ್ಮಾಗಿ ನೋಡಿಕೊಂಡು ಬೇಯಿಸ್ಕೋಬೇಕು. ನೋಡ್ರಿ ಈಗ ಇವೆರಡು ಫ್ರೈ ಆಗಿದಾವು, ಕಲರ್ ಕೂಡ ಚೇಂಜ್ ಆಗ್ಯಾವು. ಇಷ್ಟಾದ್ರೆ ಸಾಕು. ಹಾಗೆ ಸ್ನೇಹಿತರೆ, ಫೈನಲ್ಲಾಗಿ ಕಡಲೆಬೇಳೆ ವಡೆ ರೆಡಿ ಅದು ನೋಡ್ರಿ. ನಿಮಗೆ ಗೊತ್ತಾಗತ್ತಿರ್ಬೋದು, ನೋಡೋಕ್ಕೂ ಎಷ್ಟು ಚಂದ ಕಾಣತ್ತವು. ಟೇಸ್ಟ್ ಮಾಡೋನು ಬರ್ರಿ ಹೆಂಗಾಗಿದಾವ ಅಂತ ನೋಡೋನು. ನನಗೂ ಕ್ಯೂರಿಯಾಸಿಟಿ ಐತಿ ಹೆಂಗಾಗ್ಯಾವ ಅಂತೇಳಿ. ನನ್ನ ಫೇವ್ರೇಟ್ ವಡೆ ಅಂತ ಹೇಳ್ಬೋದು ಕಡಲೆಬೇಳೆ ವಡೆ. ನಿಜವಾಗ್ಲೂ ಚಲೋ ಇದ್ದಾವೆ. ಆದರೆ ನಾನೊಂದು ಸ್ವಲ್ಪ ಖಾರವಾಗಿರ್ಬೇಕಂತೇಳಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕೀನಿ. ನೀವು ಬೇಕು ಅಂದ್ರೆ ಕಡಿಮೆ ಹಸಿಮೆಣ್ಸಿನ್ಕಾಯಿನೂ ಕೂಡ ಸೇರಿಸ್ಕೋಬೋದು. ಇದ್ರ ಜೊತೆ ನೀವು ಪುದೀನ ಚಟ್ನಿ, ಟೊಮ್ಯಾಟೊ ಸಾಸ್ ಹಚ್ಕೊಂಡು ತಿಂದ್ರಂತೂ ಇನ್ನೂ ಟೇಸ್ಟಾಗಿರ್ತೈತಿ. ಅಗದಿ ಅಂದ್ರೆ ಅಗದಿ ಬೆಸ್ಟ್ ಆಗಿದಾವೆ ಕಡಲೆಬೇಳೆ ವಡೆ. ನೀವು ಇದೇ ಮೆಥಡ್ ಒಳಗೆ ಮಾಡ್ಕೊಂಡು ತಿನ್ನಿರಿ. ಹಂಗೆ ಮಾಡಿದ ಮೇಲೆ ಇವತ್ತಿನ ರೆಸಿಪಿ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ಸ್ ಬಾಕ್ಸ್ ಒಳಗೆ ತಿಳಿಸೋದನ್ನು ಮಾತ್ರ ಮರಿಬೇಡ್ರಿ. ಮತ್ತು ಸಿಗೋಣಂತ್ರಿ ಮತ್ತಷ್ಟು ಹೊಸ ಈಸಿ ರೆಸಿಪಿಗಳೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ರೀ, ಶರಣ್ ರೀ.